यादगीर शहर के जाने माने एजुकेशनल इंस्टीट्यूशन सबा प्राइमरी और हाई स्कूल के स्टूडेंट्स ने भारत स्काउट्स एंड गाइड्स कर्नाटका की तरफ से दिया जाने वाला स्टेट लेवल का प्रतिभा पुरस्कार जीतकर जिले का नाम रोशन किया है। बेलुरु में भारत स्काउट्स एंड गाइड्स कर्नाटका की तरफ से आयोजित एक सेरेमनी में सभी जिलों के स्टूडेंट्स और राज्य भर के स्काउट्स एंड गाइड्स की मौजूदगी में राज्य के हेल्थ मिनिस्टर यूटी कादिर ने सबा स्कूल के स्टूडेंट्स शमसुद्दीन, श्रेया राघवेंद्र, प्रथम विनोद जाधव और मेहर को स्टेट लेवल का प्रतिभा पुरस्कार दिया। इन स्टूडेंट्स की कामयाबी में टीचर पार्वती, टीचर राधा और फिजिकल टीचर मोनीश का खास रोल रहा। स्टूडेंट्स की इस शानदार कामयाबी पर सबा स्कूल में एक बधाई प्रोग्राम रखा गया। सेरेमनी में नागरत्ना अनपुर और दिगर चीफ गेस्ट के तौर पर शामिल हुए और स्कूल के चेयरमैन जान निसार कौसर और स्कूल एडमिनिस्ट्रेशन, स्टूडेंट्स और टीचर्स को स्टूडेंट्स की कामयाबी पर बधाई दी गई। प्रोग्राम से पहले एक रैली भी निकाली गई। ನನ್ನ ಹೆಸರು ಶಂಶುದ್ದೀನ್. ನಾನು 10ನೇ ತರಗತಿಯಿಂದ ಓದ್ತಾ ಇದ್ದೀನಿ. ನನ್ನ ಅಪ್ಪನ ಹೆಸರು ಜಲಾಲ್ ಸಾಬು. ನಾನು ಮೂರು ವರ್ಷದಿಂದ ಸಭಾ ಸ್ಕೂಲ್ ಸ್ಕೌಟ್ಸ್ ಜಾಯ್ನ್ ಆಗೀನಿ. ನಾನು ತುಂಬ ಥ್ಯಾಂಕ್ಸ್ ಅಂತೀನಿ ನಮ್ಮ ಪ್ರಿನ್ಸಿಪಲ್ ಮೇಡಮು, ನಮ್ಮ ಮುನೇಶ್ವರ್ ಸರು, ಪಾರ್ವತಿ ಮ್ಯಾಮ್ ಅವ್ರಿಗೋಸ್ಕರಲ್ಲೇ ನಾನು ರಾಜ ಪುರಸ್ಕಾರ ಅವಾರ್ಡಿಗೆ ಹೋಗಿ ಬಂದೀನಿ. ಅಲ್ಲಿ ಹೋಗೋದಾಗ ಭಾಳ ಖುಷಿಯಾಯಿತು. ಸರ್ ಅವರಿಗೆ ತುಂಬ ತುಂಬ ಧನ್ಯವಾದ. ನನ್ನ ಹೆಸರು ಶ್ರೇಯಾ. ನಾನು 10ನೇ ತರಗತಿಯ ವಿದ್ಯಾರ್ಥಿನಿ. ನಮ್ಮ ಅಪ್ಪನ ಹೆಸರು ರಾಘವೇಂದ್ರ ತಡಿಬಿಡಿ. ಸ್ಕೌಟ್ ಆ್ಯಂಡ್ ಗೈಡ್ಸ್ ಸೇರಿ 3 ವರ್ಷ ಆಯಿತು. ನಾನು ಈ ಸಭಾ ಸ್ಕೂಲ್ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ಮತ್ತು ಪಾರ್ವತಿ ಮ್ಯಾಮ್, ರಾಧಾ ಮ್ಯಾಮ್, ಮನೇಶ್ವರ್ ಸರ್ಗೆ ತುಂಬ ಧನ್ಯವಾದ ಹೇಳಲು ಬಯಸುತ್ತೇನೆ. ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಮಾಹಿರಾ. ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಸಭಾ ಸ್ಕೂಲಿನಲ್ಲಿ ಓದುತ್ತಿದ್ದೇನೆ. ನಾನು 3 ವರ್ಷದಿಂದ ಸ್ಕೌಟ್ ಆ್ಯಂಡ್ ಗೈಡ್ಸ್ನಿಂದ ಜಾಯ್ನ್ ಆಗಿದ್ದೇನೆ. ನಾನು ಟೀಚರ್ಸ್ ಅವರಿಗೆ ಭಾಳ ಧನ್ಯವಾದ ಹೇಳುತ್ತಿದ್ದೇನೆ. ಪಾರ್ವತಿ ಮ್ಯಾಮ್ ಮತ್ತು ರಾಧಾ ಮ್ಯಾಮ್, ಮೌನೇಶ್ವರ್ ಸರ್ ಅವರಿಗೋಸ್ಕರ ನಾನು ರಾಜ್ಯ ಪುರಸ್ಕಾರ ಎಕ್ಸಾಮನ್ನು ಪಡೆದಿದ್ದೇನೆ. ಅದಕ್ಕೋಸ್ಕರ ನಾನು ಅವರನ್ನು ಧನ್ಯವಾದಗಳಂತೂ ಹೇಳುತ್ತಿದ್ದೇನೆ. ಧನ್ಯವಾದಗಳು. ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಕರ್ನಾಟಕ ಯಾದಗಿರಿ ಜಿಲ್ಲೆ ವತಿಯಿಂದ ಡಿಗ್ರಿ ಕಾಲೇಜ್ ಹಾಗೂ ವುಮೆನ್ಸ್ ಡಿಗ್ರಿ ಕಾಲೇಜ್ ಮತ್ತು ಸಭಾ ಸ್ಕೂಲಿಂದ ಒಟ್ಟು ಯಾದಗಿರಿ ಜಿಲ್ಲೆಯಿಂದ 6 ಮಕ್ಕಳು ಸ್ಕೌಟ್ಸ್ ಮತ್ತು ಗೈಡ್ಸ್, ಕಬ್ಸ್ ಮತ್ತು ಬುಲ್ಬುಲ್ಸ್, ರೋರ್ಸ್ ಮತ್ತು ರೇಂಜರ್ಸ್ ಟೋಟಲ್ 6 ಮಕ್ಕಳು ಯಾದಗಿರಿ ಜಿಲ್ಲೆಯಿಂದ ಮೊನ್ನೆ ನಡೆದಂಥ ರಾಜಭವನ ಬೆಂಗಳೂರಿನಲ್ಲಿ ಒಂದು ರಾಜ್ಯ ಪುರಸ್ಕಾರ ಪ್ರಶಸ್ತಿಯನ್ನು ಸಮಾರಂಭದಲ್ಲಿ ಮಾನ್ಯ ರಾಜ್ಯ ಸಚಿವರಾದಂಥ ಯುಟಿ ಖಾದರ್ ಸರ್ ಮತ್ತು ನಮ್ಮ ರಾಜ್ಯ ಮುಖ್ಯ ಆಯುಕ್ತರಾದಂಥ PG ಸಿಂಧ್ಯಾ ಸರ್ ಅವರಿಂದ ವೇದಿಕೆಯ ಗಣ್ಯರೆಲ್ಲರಿಂದ ನಮ್ಮ ಯಾದಗಿರಿ ಜಿಲ್ಲೆಯ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಿಕೊಡಲಾಯಿತು. ಆ ಪ್ರಶಸ್ತಿಯ ಒಂದು ಸಮಾರಂಭವನ್ನು ನಮ್ಮ ಸಭಾ ಸ್ಕೂಲ್ ಈ ದಿನ ಯಾದಗಿರಿ ನಗರದಲ್ಲಿ ಗಾಂಧಿ ಚೌಕ್ ಮತ್ತು ಅಂಬೇಡ್ಕರ್ ಚೌಕ್ ಮೂಲಕ ಒಂದು ಜಾಥಾ ಮೂಲಕ ಕಾರ್ಯಕ್ರಮದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿ ಇವತ್ತು ಒಂದು ಸಭೆಯನ್ನು ಆಯೋಜಿಸಿ ಆ ಮಕ್ಕಳಿಗೆ ಇನ್ನೂ ಹೆಚ್ಚಿನ ಒಂದು ಸ್ಪಿರಿಟ್ ತುಂಬತಕ್ಕಂಥ ಒಂದು ಸಭೆಯನ್ನು ಇವತ್ತು ನಡೆಸಲಾಯಿತು. ಅದೇ ರೀತಿ ಈ ಸಭೆಯಲ್ಲಿ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಹೆಚ್ಚಿನ ಮಕ್ಕಳನ್ನು ಭಾಗವಹಿಸುವ ಮೂಲಕ ಕಾರ್ಯಕ್ರಮವನ್ನು ಮೆರುಗು ನೀಡಿ ಈ ಕಾರ್ಯಕ್ರಮದಲ್ಲಿ ಒಂದು ಸಭಾ ಸ್ಕೂಲಿನ ಪ್ರಾಂಶುಪಾಲರಾದಂಥ ಸವನಾ ಮೇಡಮ್ ಮತ್ತು ನಮ್ಮ ಗೈಡ್ ಯೂನಿಟಿನ ಕ್ಯಾಪ್ಟನ್ಗಳು ಮತ್ತು ಸ್ಕೌಟ್ಸ್ ಮಾಸ್ಟರ್ ಮತ್ತು ಈ ಸ್ಕೂಲಿನ ಎಲ್ಲ ಮಕ್ಕಳು ಶಿಕ್ಷಕ ವೃಂದವೂ ಸಹ ಭಾಗವಹಿಸುವ ಮೂಲಕ ಮತ್ತು ನಮ್ಮ ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಜಿಲ್ಲಾ ಆರ್ಗನೈಸರ್ ಆದಂಥ ನಾಗರತ್ನ ಪಾಟೀಲ್ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ನಮ್ಮ ಜಿಲ್ಲೆಯ ಕೀರ್ತಿಯನ್ನು ಹೆಚ್ಚುವ ಮೂಲಕ ಇನ್ನೂ ಹೆಚ್ಚಿನ ಮಕ್ಕಳಿಗೆ ಈ ಒಂದು ಸದುಪಯೋಗ ಆಗಲಿ ಅನ್ನುವ ಮೂಲಕ ಇವತ್ತಿನ ಕಾರ್ಯಕ್ರಮ ಜಾಥವನ್ನು ಮಾಡುವ ಮೂಲಕ ಯಾದಗಿರಿ ಜಿಲ್ಲೆಗೆ ಒಂದು ಮೆರುಗು ತಂದು ಕೊಟ್ಟಂಥ ಮಕ್ಕಳಿಗೆ ಶುಭಾಶಯಗಳು ಮತ್ತು ಸಭಾ ಸ್ಕೂಲಿನ ಪ್ರಾಂಶುಪಾಲರಿಗೂ ಇಲ್ಲಿ ಇರ್ತಕ್ಕಂಥ ಎಲ್ಲರಿಗೂ ಒಂದು ಕಾರ್ಯಕ್ರಮದ ನಿಮಿತ್ತ ಅವರಿಗೆ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಇಚ್ಛಿಸ್ತೀನಿ. ಧನ್ಯವಾದಗಳು. ಅವರಿಗೆ ಅಭಿನಂದನೆ ಸಲ್ಲಿಸಬೇಕು.